ಹಲೋ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಇದು ಇವತ್ತಿನ ವಿಡಿಯೋ ಏನಂದ್ರೆ, ನಂದು ಫಸ್ಟ್ ಟೈಮ್ ಈಗ PC ಎಕ್ಸಾಮ್ ಬರೆಯಕಂತಂದು ಹೋಗ್ತಾ ಇದ್ದೀನಿ. ಇದ್ರ ನನಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ಅದ್ರಲ್ಲಿ ನೋಡಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದು ನಂದು ಫಸ್ಟ್ ವ್ಲಾಗ್ ಆಗಿದೆ, ಹಾಗಾಗಿ ಯಾವ ತರ ಮಾತಾಡ್ಬೇಕಂತ ಅನ್ನೋದು ಅಷ್ಟೊಂದು ತಿಳಿತಾ ಇಲ್ಲ. ಆದ್ರೂ ಕೂಡ ನನಗೆ ಏನು ಅನಿಸ್ತಾ ಇದೆ ಅಂದ್ರೆ, ಯಾವ ತರ ಎಕ್ಸಾಮ್ ನಡಿಬಹುದು ಅಂದ್ರೆ, ಸೆಂಟರ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಬೇರೆ ಪ್ಲೇಸ್ ಹೋಗ್ತಾ ಇದೀವಿ ಅಲ್ಲಿ ಯಾರಾದ್ರೂ ಪರಿಚಯ ಆಗ್ತಾರ ಅನ್ನೋದೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇದರಲ್ಲಿ. ಮುಂದೆ ಹೋಗ್ತಾ ಇದೆ, ಹಾಗಾಗಿ ಬಸ್ ಸ್ಟ್ಯಾಂಡ್ ಬಂತು ವಿಜಯಪುರ ಬಸ್ ಸ್ಟ್ಯಾಂಡ್ ನಿಂದ ಈಗ ಹತ್ಕೊಂಡು ಹೋಗ್ತಾ ಇದ್ದೀನಿ. ಟಿಕೆಟ್ ತೆಗೆಸ್ಕೊಂಡೆ, ಹಾಗಾಗಿ ವೆದರ್ ಮಾತ್ರ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬೆಳಗ್ಗೆ ಮತ್ತೆ ಮೈಂಡ್ ಕೂಡ ಫ್ರೆಶ್ ಇತ್ತು, ಮತ್ತೆ ಯಾವುದೇ ರೀತಿ ಟೆನ್ಷನ್ ಕೂಡ ಇರಲಿಲ್ಲ. ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತ ಒಂದು ಆಸೆಯಲ್ಲೇ ಹೋಗಿದ್ದೆ ನಾನು ಇವತ್ತು. ಆದ್ರೂ ಕೂಡ ಎಕ್ಸಾಮ್ ಅಲ್ಲಿ ಈ ತರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹೆಲೋ ಫ್ರೆಂಡ್ಸ್, ಮತ್ತೆ ಜಮಖಂಡಿ ರೀಚ್ ಆದೆ. ಇಲ್ಲಿಂದ ನಂದು ಎಕ್ಸಾಮ್ ಸೆಂಟರ್ 2 ಕಿಲೋಮೀಟರ್ ತೋರಿಸ್ತಾ ಇತ್ತು. ಹಾಗಾಗಿ ನಾನು ಜಮಖಂಡಿಯಿಂದ ಸ್ವಲ್ಪ ಮ್ಯಾಪ್ ಹಾಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ನಂದು ಮ್ಯಾಪ್ ಅಲ್ಲಿ ಚೆಕ್ ಮಾಡಿದೆ. ಹಾಗೆ ಇದರಲ್ಲಿ ಯಾವ ತರ ನಂದು ಘಟನೆ ಆಯ್ತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ಫಸ್ಟ್ ಆಫ್ ಆಲ್ ಸರ್ಕಲ್ ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಮುಂದೆ ಸಾಗ್ತಾ ಇದ್ನ. ಮುಂದೆ ಹೋಗುವಾಗ ಒಂದು ಬ್ರದರ್ ಭೇಟಿ ಆಗ್ತಾರೆ ನಂಗೆ. ಅವ್ರು ಲಿಟರಲಿ ಹೇಳ್ಬೇಕಂದ್ರೆ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅದೇ ಜಸ್ಟ್ ಫಾರ್ ಅವ್ರ ಹತ್ರ ಲಿಫ್ಟ್ ಕೇಳಿದೆ ಅಷ್ಟೇ ಅವ್ರನ್ನ. ಬ್ರೋ, ಇದು ಇಲ್ಲಿ ಸ್ವಲ್ಪ ಎಕ್ಸಾಮ್ ಇದೆ ನಂದು, ಹಾಗಾಗಿ ನಂದು ಹೋಗ್ತಾ ಇದೀನಿ, ಸ್ವಲ್ಪ ಡ್ರಾಪ್ ಮಾಡಿ ಬ್ರೋ ಅಂತ ಹೇಳಿದೆ ಅಷ್ಟೇ. ಅವ್ರು ಬೇರೆ ಕೆಲಸ ಬಿಟ್ಟು ನನಗೋಸ್ಕರನೇ ಅವ್ರ ಬೈಕ್ ಅಲ್ಲಿ ನನ್ ಕರ್ಕೊಂಡು ಎಕ್ಸಾಮ್ ಸೆಂಟರ್ ವರೆಗೂ ಬಿಟ್ರು ಅಂತ ಹೇಳ್ಬೋದು, ಪುಣ್ಯಾತ್ಮ. ಯಾಕಂದ್ರೆ ಈ ತರ ಜನಗಳು ಈ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ನನಗಂತೂ ಅನ್ಕೊಂಡಿರಲಿಲ್ಲ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆದ್ರೂ ಮತ್ತೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದರಲ್ಲಿ. ಬ್ರದರು ಅಲ್ಲೇ ಅವರು ಸೆಂಟರ್ ಎಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಅವ್ರ ಫೋನ್ ಮ್ಯಾಪ್ ಹಾಕೊಂಡು ಮತ್ತೆ ಪುನಃ ನನ್ನ ಇದ್ರ ಎಕ್ಸಾಮ್ ಸೆಂಟರ್ ವರೆಗೂ ಬಿಟ್ರು ಅಂತ ಹೇಳ್ಬೋದು. ಪಾಪ ಅವ್ರ ಜೊತೆನೆ ಅವ್ರಿಗೂ ಬೇರೆ ಕೆಲಸ ಇತ್ತೇನೋ, ಎಮರ್ಜೆನ್ಸಿ ಸ್ವಲ್ಪ ಅಷ್ಟು ಅಲ್ಲಿವರೆಗೂ ಬಂದು ಬಿಟ್ರು ಮತ್ತೆ ನನ್ನ. ಮತ್ತೆ ಇನ್ನೊಂದು ಫೋರ್ ಇಲ್ಲಿ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಂದ್ರೆ ಯಾವ್ದೇ ರೀತಿ ಫೆಸಿಲಿಟಿನೂ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬೋದು ಇರ್ಲಿ. ಯಾಕಂದ್ರೆ ಇಲ್ಲಿ ಯಾವ್ದೇ ಬ್ಯಾಗ್ ವ್ಯವಸ್ಥೆನೂ ಇರಲಿಲ್ಲ. ಹಾಗಾಗಿ ಮತ್ತೆ ಅವ್ರದೇ ಒಬ್ರು ಯಾರೋ ಫ್ರೆಂಡ್ ಅಂತಂದು ಅವ್ರ ಅಂಗಡಿ ಇತ್ತು, ಹಾಗೆ ಅಲ್ಲೇ ಸ್ವಲ್ಪ ನನ್ನ ಬ್ಯಾಗ್ ಎಲ್ಲ ಇಟ್ಟೆ ಅಂತಂದು ಹೇಳ್ಬೋದು. ಇವಾಗ ಎಕ್ಸಾಮ್ ಸೆಂಟರ್ಗೆ ಬಂದೆ ಅಂತಂದು ಹೇಳ್ಬೋದು. ನಿಯರ್ ಬೈ ಇತ್ತು ನಂದು, ಅಂದ್ರೆ ಜಾಸ್ತಿ ಏನು ದೂರ ಇರಲಿಲ್ಲ. ಫಸ್ಟಿಗೆ ಬಸ್ಸಲ್ಲಿ ಇಳಿದ್ರೆ ಹತ್ರ ಆಗ್ತದೆ ಅಂತ ಬ್ರದರ್ ಹೇಳಿದ್ರೆ ನಂಗೆ ತಿಳ್ಬೋದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ಎಲ್ಲರಿಗೂ ಸ್ವಲ್ಪ ಯಾವ ರೀತಿ ಇರುತ್ತೆ ಎಕ್ಸಾಮ್ ಸೆಂಟರ್ಗೆ ಹೋದಾಗ, ಯಾವ ರೀತಿ ಭಯನೇ ಇರಬಾರ್ದು, ಅಥವಾ ಯಾವ್ದೇ ರೀತಿ ಪ್ರಿಪರೇಷನ್ ಮಾಡಿರ್ತಾರಲ್ಲ ಅದನ್ನೇ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹೇಳೋ ಉದ್ದೇಶ ಆಗಿದೆ ಅಷ್ಟೇ ಇರಲಿ. ಮತ್ತೆ ಬೇರೆ ಯಾವುದೇ ರೀತಿ ಉದ್ದೇಶ ಇರಲಿ, ಯಾಕಂದ್ರೆ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿದೆ. ಹಾಗಾಗಿ ನನಗೆ ಇದರಲ್ಲಿ ಜಾಸ್ತಿ ಏನು ತೋರ್ಸಕ್ ಹೋಗಿಲ್ಲ. ಏನಾದರೂ ತಪ್ಪಾದ್ರೆ ಸ್ವಲ್ಪ ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ನನಗೆ ಮಾಡಕ್ ಮನಸ್ಸಿರಲಿಲ್ಲ, ಯಾಕೆ ಎಕ್ಸಾಮ್ ಕೂಡ ಚೆನ್ನಾಗಿರಲಿಲ್ಲ. ಹಾಗಾಗಿ ಅಪ್ಲೋಡ್ ಮಾಡ್ಲಾ ಬೇಡ ಅಂತ ಗೊತ್ತಾಗಲಿಲ್ಲ. ಆದ್ರೂ ಕೂಡ ಇರಲಿ, ನನ್ನ ಸೋಲಿಂದಾನೆ ಇನ್ನೊಬ್ರಿಗೆ ಈ ಅಂದ್ರೆ ಅನುಭವ ಆಗುತ್ತಲ್ಲ ನಂದು, ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋ ಫ್ರೆಂಡ್ಸ್. ಇದೇ ರೀತಿ ಕಂಟೆಂಟ್ ಹಾಕ್ತಾ ಇರ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ.